वबरकातुहू। अल्हम्दुलिल्लाहि रब्बिल आलमीन वस्सलातु वस्सलामु अला अशरफिल अंबिया वल मुरसलीन नबीना मुहम्मदिन व अला आलिहि व सहबिहि अज्मईन। 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂತೋಷದಲ್ಲಿದ್ದೇವೆ ನಾವೆಲ್ಲರೂ, ಅಲ್ಹಮ್ದುಲಿಲ್ಲಾ. ನಮ್ಮ ಈ ಪ್ರೋಗ್ರಾಮಿಗೆ ಆಗಮಿಸಿದಂತಹ ಉಚ್ಚಿಲ ಪಂಚಾಯತ್ ಅಧ್ಯಕ್ಷರಾದ ಶೇಖ್ ಅಕ್ಬರ್ ಅವರಿಗೂ, ಅದೇ ರೀತಿ ನಮ್ಮ SDPI ಕಾರ್ಯಕರ್ತರಾದ ಹಮೀದ್ ಉಚ್ಚಿಲ ಇವರನ್ನು ಕೂಡ, ಅದೇ ರೀತಿ ನಮ್ಮ ಹೆಮ್ಮೆಯ ಲಾಯರ್ ಆಗಿದ್ದಂತಹ ಹಮೀದ್ ಪಡ್ಬಿದ್ರಿ ಅವರನ್ನು, ಅದೇ ರೀತಿ ನಮ್ಮ ಮಸೀದಿಯ ಗುರುಗಳನ್ನು, ಇಬ್ಬರು ಗುರುಗಳಾದ ನಮ್ಮ ಮುಸ್ತಕೀಮ್ ಸಲಫಿ ಮತ್ತು ಅದೇ ರೀತಿ ಅಶ್ಫಾಕ್ ಅವರನ್ನು, ಉಳಿದ ಎಲ್ಲ ಸಹೋದರರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸಹೋದರರೇ, ಸ್ವಾತಂತ್ರ್ಯವೆಂದರೆ ಕೇವಲ ಬ್ರಿಟಿಷರಿಂದ ಬಿಡುಗಡೆ ಹೊಂದುವುದು ಮಾತ್ರವಲ್ಲ. ಸ್ವಾತಂತ್ರ್ಯವೆಂದರೆ ಮೊದಲನೇದಾಗಿ ಮನಸ್ಸಿನ ಸ್ವಾತಂತ್ರ್ಯ ಆಗಿರುತ್ತದೆ. ಎಲ್ಲರನ್ನು ಒಂದೇ ರೀತಿ ಕಾಣುವಂತಹ ಒಂದು ಮನಸ್ಸು ನಮ್ಮಲ್ಲಿರಬೇಕು. ಜಾತಿ ಧರ್ಮ ಮೇಲು ಕೀಳು ಎಂಬ ಭೇದ ಭಾವ ಇಲ್ಲದೆ ಎಲ್ಲರನ್ನು ಸಮಾನ ದೃಷ್ಟಿಯಲ್ಲಿ ನೋಡುವಂತಹ ಒಂದು ಮನೋಭಾವ ನಮ್ಮಲ್ಲಿ ಇರುವುದೇ ಅತಿ ದೊಡ್ಡ ಸ್ವಾತಂತ್ರ್ಯವಾಗಿರುತ್ತದೆ. ಅದೇ ರೀತಿ ಸ್ವಾತಂತ್ರ್ಯವೆಂದರೆ ಎಲ್ಲ ಭಾರತೀಯರಿಗೂ ರಕ್ಷಣೆ ಸಿಗಬೇಕು. ಅದರಲ್ಲಿ ಜಾತಿ ಧರ್ಮ ಭೇದ ಭಾವ ಇಲ್ಲದೆ, ಗಂಡು ಹೆಣ್ಣು ಎಂಬ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಈ ದೇಶದಲ್ಲಿ ರಕ್ಷಣೆ ಸಿಗುವುದೇ ಅದಾಗಿರುತ್ತದೆ ಸ್ವಾತಂತ್ರ್ಯ. ಪ್ರತ್ಯೇಕವಾಗಿ ಹೆಣ್ಣು ಮಕ್ಕಳಿಗೆ ತುಂಬ ರಕ್ಷಣೆ ಸಿಗಬೇಕು, ಅದು ಕೂಡ ಒಂದು ಸ್ವಾತಂತ್ರ್ಯವಾಗಿರುತ್ತದೆ. ಅದೇ ರೀತಿ ಸ್ವಾತಂತ್ರ್ಯವೆಂದರೆ ಈ ಭಾರತದಲ್ಲಿರುವ ಪ್ರತಿಯೊಂದು ಮಗು ಕೂಡ ವಿದ್ಯೆಯನ್ನು ಆಗಬೇಕು, ಅದು ಕೂಡ ಒಂದು ಸ್ವಾತಂತ್ರ್ಯವಾಗಿರುತ್ತದೆ. ಅದೇ ರೀತಿ ಈ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತದೆ. ಪ್ರತ್ಯೇಕವಾಗಿ ಇದಕ್ಕೆ ಮುಂದೆ ಬರಬೇಕಾದವರು ನಮ್ಮ ಯುವಕರಾಗಿದ್ದಾರೆ. ಈಗ ನೋಡಿ, ಈ ದೇಶದ ರಕ್ಷಣೆಗಾಗಿ, ಈ ದೇಶದ ಏಳಿಗೆಗಾಗಿ ರಾತ್ರಿ ಹಗಲು ಎಲ್ಲ ಫೀಲ್ಡಿನಲ್ಲಿ, ವಿದ್ಯಾಭ್ಯಾಸವಾಗಲಿ, ವ್ಯಾಪಾರವಾಗಲಿ, ಅಥವಾ ಕೃಷಿಯ ಫೀಲ್ಡಲ್ಲಾಗಲಿ, ಉಳಿದ ಎಲ್ಲ ಫೀಲ್ಡಿನಲ್ಲಿಯೂ ರಾತ್ರಿ ಹಗಲು ಹೋರಾಡುವುದೇ ಆಗಿದ್ದಾರೆ. ಆದರೆ ತುಂಬ ಬೇಸರದ ಸಂಗತಿ ಎಂದರೆ, ನಮ್ಮ ದೇಶದ ಕೆಲವು ಯುವಕರು ಡ್ರಗ್ಸಿನ ಹಿಂದೆಯೂ, ಅದೇ ರೀತಿ ಗಲಾಟೆ, ಕೊಲೆ, ವ್ಯಭಿಚಾರ ಇದರ ಹಿಂದೆಲ್ಲ ಹೋಗಿ ಅವರ ಫ್ಯೂಚರನ್ನು ಹಾಳು ಮಾಡ್ತಾ ಇದ್ದಾರೆ. ಹಾಗೆ ಆಗಬಾರ್ದು. ಯುವಕರೇ, ನಿಮಗೆ ತುಂಬ ದೊಡ್ಡ ಫ್ಯೂಚರ್ ಇದೆ. ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬ, ನಿಮ್ಮ ಊರಿನವರು, ನಿಮ್ಮ ರಾಜ್ಯದವರು, ನಿಮ್ಮ ದೇಶದವರು ನಿಮ್ಮ ಮೇಲೆ ತುಂಬ ಉಮೇದನ್ನಿಟ್ಟಿದ್ದಾರೆ. ನೀವಾಗಿದ್ದೀರಿ ಈ ದೇಶವನ್ನು ಮುಂದೆ ಕೊಂಡು ಹೋಗುವವರು, ನೀವಾಗಿದ್ದೀರಿ ಈ ದೇಶದ ಏಳಿಗೆಗಾಗಿ ಹೋರಾಡುವವರು. ಆದ್ದರಿಂದ ಸಮಾಜದಲ್ಲಿ ಕಾಣುವಂತಹ ಎಲ್ಲ ರೀತಿಯ ಕೆಡುಕುಗಳನ್ನು ನೀವು ಅದನ್ನು ಅಳಿಸಿ ನೀವು ಒಂದು ಉತ್ತಮ ಒಂದು ಯೂನಿಟ್ ಆಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದ ಏಳಿಗೆಗಾಗಿ ನೀವು ಮುಂದೆ ಬರಬೇಕು. ಅದೇ ರೀತಿ ನಮ್ಮ ದೇಶದ ರಕ್ಷಣೆಗಾಗಿ ರಾತ್ರಿ ಹಗಲೆನ್ನದೆ ಅವರ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೆ ಸಿದ್ಧವಾಗಿ ರೆಡಿಯಾಗಿದ್ದು, ದೇಶದ ರಕ್ಷಣೆಗಾಗಿ ಹೋರಾಡಲಿಕ್ಕೆ ಸಿದ್ಧರಾಗಿರುವಂತಹ ನಮ್ಮ ಯೋಧರಿಗೆ ನಾವು ಪ್ರೋತ್ಸಾಹ ನೀಡಬೇಕು, ಅವರಿಗೆ ಧೈರ್ಯ ಕೊಡಬೇಕು. ಅವರ ಸನ್ಮಾರ್ಗಕ್ಕಾಗಿ ಅಲ್ಲಾಹನಲ್ಲಿ ನಾವು ಪ್ರಾರ್ಥಿಸ್ತಾ ಇರಬೇಕು. ಇದೆಲ್ಲ ನಮ್ಮ ಜವಾಬ್ದಾರಿಯಾಗಿರುತ್ತದೆ. ಅಲ್ಲಾಹು ಸುಬ್ಹಾನಹು ವ ತಆಲ ನಮ್ಮ ದೇಶವನ್ನು, ನಮ್ಮ ದೇಶದ ಎಲ್ಲ ಭಾರತೀಯರನ್ನು ಅಲ್ಲಾಹನು ರಕ್ಷಿಸಲಿ. ಈ ದೇಶವನ್ನು ಉನ್ನತ ಸ್ಥಾನಕ್ಕೆ ಅಲ್ಲಾಹು ಸುಬ್ಹಾನಹು ವ ತಆಲ ಮುಟ್ಟಿಸಲಿ. وآخر دعوانا الحمد لله رب العالمين. السلام عليكم ورحمة الله وبركاته.